ಬೆಳಗ್ಗೆಯಿಂದ ಇಲ್ಲಿ ತನಕ ಯಾರು ಒಬ್ರು ತಗೊಂಡಿಲ್ಲ. ಹೌದಾ? ಇಲ್ಲಿ ನಿನ್ನ ಹತ್ರ ಐತಿ ತಿನ್ನೋದು. ಊಟನೇ ಮಾಡಿಲ್ವಾ? ಒಟ್ನಲ್ಲಿ ಡೈಲಿ ಅಂತೂ ಬೆಳಗ್ಗೆ ಹೊರಟ್ರೆ ಸಂಜೆ ತನಕ ಹಿಂಗ್ ಓಡಾಡ್ತಿರೋದೆ ಎಲ್ಲ ಏರಿಯಾ. ಕಾಯಕವೇ ಕೈಲಾಸ ಕೇಳಿರನ್ನ. ಬೆಳಗ್ಗೆಯಿಂದ ₹1 ಬೋಣಿಗೆ ಆಗ್ಲಿಲ್ಲ ಅಂದ್ರೂ ಮುಖದಲ್ಲಿ ಎಷ್ಟು ಖುಷಿ ಇದೆ ನೋಡಮ್ಮ, ಹತ್ರ ತಿಂದ್ರಿ ಚೆನ್ನಾಗಿರುತ್ತೆ. ಇಲ್ಲ ಹಿಂಗೆ ಚಂದ. ದೇವ್ರು ಎಷ್ಟು ಕೊಡ್ತಂತ ಅಷ್ಟು ಕೊಡ್ತಿರ್ತಾನ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ. ಲೈಟ್ ಇಲ್ವಾ ನಿಮ್ಮಲ್ಲಿ? ಬಜಾರ್ ಲೆಕ್ಕ ಹಾಕಿರ್ತಾರ. ಅಲ್ಲ ನಿಮ್ಮ ಏನ್ ಮನೆ ಕಟ್ಕೊಂಡಿದ್ದೀರಾ ಏನು ಚಿಕ್ಕದಾಗಿ? ಜೋಪಡಿ. ನೀನು ರಾತ್ರಿ ನೀನು ಕರೆಂಟ್ ಇರಲ್ಲ ಅಂದ್ಯಾನ, ನಾನು ತಾಂಡಿದ್ದೆ ಟಟ್ ಅಂತ ನೆನ್ಪಾಯ್ತು ನಿನ್ಗೆ. ಸೀರೆ ನಿಂಗೆ ಅಂತ. ಓಕೆನಾ? ಇಟ್ಕೋ. ಎಷ್ಟಾಯ್ತು ಹೇಳು? ಸಾಕು ಇಟ್ಕೋ. ಹೆಣ್ಣು ಕೊಡತಾರ ಸುಖ ಆತ್ರಿ ಅಲ್ಲಿ. ಬಯತ್ ಬರತ್ ಪಾತ್ರಿ ಬಾ ಫೋಟೋ ತೆಕ್ಕೊಳ್ಳಿ. ನೀರ್ ಕೊಡ್ಲಾ? ನೀರ್ ಬೇಕಾ? ಸುಸ್ತಾಗಿತ್ತಾ? ನೀರ್ ಬೇಕಾ ಏನಂತಾರ? ಎಷ್ಟಿದು ಒಂದು ಜೊತೆಗೆ ₹300, 150 ಒಂದು. ಹೌದೇನಾ? ಇದೇ ಕೆಲ್ಸನಾ ನಿಮ್ದು? ಇದೆ ಕೆಲಸ. ಹೌದಾ? ಹಣ್ಣು ತಿಂತೀರಾ? ಹಣ್ಣು ಕೊಡ್ಲಾ? ತಗೊಂಡಿದ್ದೆ ನೋಡಿ, ನೀವು ಸಿಕ್ಕಿದ್ರೆ ಕೊಡ್ತಾ ಇದೀನಿ. ತಾಳಿ ತಿನ್ನಿ ಪಾಪ, ಸುಸ್ತಾಗಿರ್ತೀರ. ತಿನ್ನಿ. ಯಾವ ಊರು? ಸ್ವಂತ ಊರು? ಬಳ್ಳಾರಿಯಿಂದ ಇಲ್ಲಿಗೆ ಬಂದಿದ್ದೀರಾ? ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಬಟ್ಲು ಹೋದಾಗ ಎಷ್ಟು ದಿನಕ್ಕೆ ಒಂದ್ಸತಿ ಬರ್ತೀರಾ? 15 ದಿನಕ್ಕೆ ಒಂದ್ ತಿಂಗಳಿಗೆ ಒಂದ್ಸತಿ ಊರಿಗೆ ಹೋಗ್ಬಿಟ್ಟು ಬರ್ತೀರಾ? ಇದೆಲ್ಲ ಇಲ್ಲೇ ತಗೊಳ್ಳೋದು ಮರ? ಇಲ್ಲೇ ತಗೊಂಡು ಎಲ್ಲಿ? ಮಾಡಿ ಮಾಗಡಿ. ಯಾರು ತಂದು ಕೊಡ್ತಾರೆ? ತಂದು ಕೊಟ್ಟಿರ್ತಾರ, ನಾವ್ ವ್ಯಾಪಾರ ಮಾಡ್ತೀವಿ. ನೀವು ವ್ಯಾಪಾರಕ್ಕೆ ತರ್ತೀರಾ? ಎಷ್ಟು ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ? ಒಂದ್ ದಿವಸ ಆಡೋಣ, ಒಂದ್ ದಿವಸ ಆಗುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡ್ತೀರಾ? 10ರಿಂದ 5 ಗಂಟೆ. ಯಜಮಾನ್ರ ಇದೇ ಕೆಲ್ಸನಾ? ಅವ್ರು ಯಾವ ಕಡೆ ಹೋಗ್ತಾರೆ? ಬೇರೆ ಕಡೆ ಹೋಗ್ತಾರ. ಬೇರೆ ಕಡೆ ಹೋಗ್ತಾರಾ? ಮಕ್ಳು? ಒಂದ್ ಗಂಡು ಒಂದ್ ಹೆಣ್ಣ? ಏನ್ ಮಾಡ್ತಾರ ಅವರು? ಎಲ್ಲರೂ ಇದೆಯಾ? ಓದೋದು ಏನೂ ಇಲ್ಲ? ನೋಡ, ನಾನ್ ತಾಂಡಿದ್ ನಿನಗ್ ಋಣ ಇತ್ತು. ಹೌದಾ? ಇಲ್ಲಿ ನಿನ್ನ ಹತ್ರ ಐತಿ ತಿನ್ನೋದು. ಊಟನೇ ಮಾಡಿಲ್ವಾ? ಎಷ್ಟು ಕಿಲೋಮೀಟರ್ ಓಡಾಡ್ತೀರಿ ದಿನಕ್ಕೆ? ಎಲ್ಲಿ ಇಟ್ಬಿಡು. ಹಾ. ಅಯ್ಯೋ, ಅಷ್ಟು ನಡೆದು ಸುಸ್ತಾಗಲ್ವಾ? ಅದಕ್ಕೆ ಕುತ್ಕೊಂಡ್ಬಿಟ್ರಿ ಅಲ್ವಾ ಸುಸ್ತಾಗಿ ಪಾಪ. ಬಿಸ್ಲೇನ್ ಸುಮ್ನೆನಾ? ಬಿಸ್ಲು ಸಖತ್ತಿದೆ ಇವಾಗಂತೂ, ತುಂಬಾ ಜಾಸ್ತಿ ಆಗಿದೆ ಬಿಸ್ಲು ಅಲ್ವಾ? ಊಟ ಎಲ್ ಮಾಡ್ಕೊಂತೀರಾ? ತಿಂಡಿ ಎಲ್ ಮಾಡ್ಕೊಂತೀರಾ? ಮನೆ ಎಲ್ಲ ಮೆಜೆಸ್ಟಿಕ್ ಅಲ್ಲನಾ? ಎಷ್ಟು ವ್ಯಾಪಾರ ಆಗುತ್ತೆ ದಿನಕ್ಕೆ? ಬೆಳಗ್ಗೆಯಿಂದ ಇಲ್ಲಿ ತನಕ ಯಾರು ಒಬ್ರು ತಗೊಂಡಿಲ್ಲ ನೋಡಿ. ಬೆಳಗ್ಗೆಯಿಂದ ವ್ಯಾಪಾರ ಆಗಿಲ್ಲ ಅಂತೀರಾ, ಇನ್ನು ಊಟ ಆಗಿಲ್ಲ ಅಂತೀರಾ? ಪಾಪ. ತಿನ್ನಿ, ನಿಧಾನಕ್ಕೆ ತಿನ್ನಿ. ನೀರ್ ಕುಡೀರಿ, ಇನ್ನೊಂಚೂರು ಇದೆ. ಒಟ್ಟು ನೀವು, ನಿಮ್ ಯಜಮಾನ್ರು, ನಿಮ್ ಮಕ್ಳು ಬರೀ ಇದೇ ವ್ಯಾಪಾರ, ಬೇರೆ ಎಂತದೂ ಇಲ್ಲ. ಸುತ್ತದೇ ಜೀವನ. ನಿನ್ನಲ್ಲಿ ನಡೆವೆ ದೂರ. ವ್ಯಾಪಾರ ಇಲ್ಲ ಅಂದ್ರೆ ಹೆಸರು ಮಾಡ್ಕೊಂಡು ಬಂದಿನಿ, ಸಿದ್ಧ ಮಾಡ್ಕೊಂಡು ಬಂದಿನಿ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ಇದನ್ನ?
ವರ್ಷದ ಮಾಡ್ತಿದ್ವಿ. ಎಲ್ಲಿ ಇಲ್ಲೇನೆ ನೀನು ಇಲ್ಲೇ ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಊರಲ್ಲಿ ಏನು ಇಲ್ಲ ಅಲ್ಲಿ ಕೆಲ್ಸ ನಿಮಗೆ ಏನಿಲ್ಲ. 200 ರೂಪಾಯಿ ಕೊಡ್ತಾರೆ ಕೂಲಿ. ಅಷ್ಟೇ ದಿನಕ್ಕೆ, ಇಲ್ಲಾದ್ರೆ ದಿನಕ್ಕೆ ಸ್ವಲ್ಪನಾದ್ರೂ ಆಗತ್ತೆ ಅಂತನಾ? ಹೊಟ್ಟೆ ತುಂಬ್ತಾ? ಊಟ ಮಾಡ್ದಂಗೆ ಯಾಕೆ ಓಡಾಡ್ತೀರಾ? ಊಟ ಮಾಡ್ಬೇಕು ಅಲ್ವಾ? ಯಾಕೆ ಮಾಡ್ಲಿಲ್ಲ ಇವತ್ತು? ವ್ಯಾಪಾರ ಇಲ್ಲ ಅಂತ ಮಾಡಿಲ್ವಾ ಊಟನ? ಹೋಗಿ ಮತ್ತೆ ಈ ತರ ಸಾಕಿಡ್ಬೇಕು. ಎಷ್ಟು ಮಾಡ್ತೀರಾ ದಿನಕ್ಕೆ ಮರನ ಈ ತರ? ಈ ತರ ಒಂದ್ 10 ಜೊತೆ 15 ಜೊತೆ ಮಾಡಿ ಇಟ್ಕೋಬೇಕು. ಈಗ ಹೋಗಿ ಹಾಕ್ಬೇಕು ಪೇಪರ್ ಅದೇನೇನು ಪೇಪರ್ ಎಲ್ಲ ನೆನಕಿ ಮತ್ತೆ ಬೀಸ್ಬೇಕಾದಲ್ಲಿ ಕುಂದ್ರಕ್ಕಿಲ್ಲ ಹೋಗಿ. ಓಕೆ, ಹಾ ಹೋದ ತಕ್ಷಣ ಕೆಲ್ಸ ಹೋದ ತಕ್ಷಣ ಕೆಲ್ಸ. ಅದಕ್ಕೆ ಬೇಗ ಹೋದ್ರೆ ಸುಸ್ತಾಗ ಸ್ವಲ್ಪ ಕುಂತ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಬೇಗ ಮಾಡ್ಕೊಂಡು ಮತ್ ಬೆಳಗ್ಗೆ ಹೊರಡ್ತಾ ಇರ್ಬೇಕು. ಹೂ ಅಂತ ಇರ್ಬೇಕು. ಎಲ್ಲ ದೇವ್ರ ಎಲ್ಲಾದ್ರೂ ಒಂದ್ಸಲಿ ನಡೆಸ್ತಾರೆ. ಅಡಿಗೆ ತಿಂಡಿ ಎಲ್ಲ ಹೋದ್ಮೇಲೆ ಮಾಡ್ಕೋಬೇಕಾ? ರಾತ್ರಿ ಊಟಕ್ಕೆ ಮಾಡ್ಕೋಬೇಕು. ದಿನಸಿ ಎಲ್ಲ ಎಲ್ಲಿ ತಗೋತೀರಾ? ಎಷ್ಟ್ ಬೇಕಾಗುತ್ತೆ ತಿಂಗ್ಳಿಗೆ ನಿಮಗೆ? ಅಕ್ಕಿ ಎಲ್ಲ ದುಡ್ಡು ಕೊಟ್ಟೆ ತರ್ಬೇಕಾ? ಕಡಂಬವು ಅಲ್ಲಪ್ಪ, ರೇಷನ್ ಎಲ್ಲ ಕೊಡಲ್ಲ. ರೇಷನ್ ಎಲ್ಲ ಕೊಡಲ್ಲ. BPL ಕಾರ್ಡ್ಗೆ ಬರುತ್ತಲ್ಲ, ಅಲ್ಲೇ ಒಂದ್ 6 ಕೆಜಿ ಹತ್ರ 6 ಕೆಜಿ ಏನ್ ಕೊಡ್ತಾರೆ? ಅಕ್ಕಿ ಅಷ್ಟೇ. ಇದು ಬೇಳೆ ಎಲ್ಲ ಏನು ಕೊಡಲ್ಲ, ಎಲ್ಲ ಅದು ಅಂಗಡಿಗೆ ತಗೋಬೇಕು. ಎಷ್ಟು ಜೋಡಿ ಸಾಕಿದಿಷ್ಟು. ಇದೆಷ್ಟು ಅಂದ್ರೆ 300. ಇಲ್ಲಿಂದ ಆಟೋದಲ್ಲಿ ಹೋಗಕ್ಕಾಗಲ್ವಾ? ಏಕೆ? ಆಟೋಕ್ಕೆ ಎಷ್ಟಾಗುತ್ತೆ ಇಲ್ಲಿಂದ? ಆಧಾರ್ ಕಾರ್ಡ್ ಐತಿ. ಆಧಾರ್ ಕಾರ್ಡ್ ಇದೆ, ಆದ್ರೆ ಇದನ್ನೆಲ್ಲ ಒತ್ಕೊಂಡ್ ಹೋಗ್ಬೇಕಲ್ಲ ಅಂತ. ಬೆಳಗ್ಗೆಯಿಂದ 1 ರೂಪಾಯಿ ಬೋಣಿಗೆ ಆಗ್ಲಿಲ್ಲ ಅಂದ್ರೂ ಮುಖದಲ್ಲಿ ಎಷ್ಟು ಖುಷಿ ಇದೆ. ಏನ್ ಮಾಡ್ಬೇಕು ನೋಡಮ್ಮ, ಹತ್ತಿದ್ರಿ ಚೆನ್ನಾಗಿರುತ್ತೆ. ಇಲ್ಲ, ಹಿಂಗೆ ಚಂದ. ದೇವ್ರು ಎಷ್ಟು ಕೊಡ್ತಂತ ಅಷ್ಟು ಕೊಡ್ತಿರ್ತಾನೆ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ. ಯಾರು ಹಿಂಗ್ ಮಾತಾಡ್ಸಿದ್ದೀರಾ ಮರಮ್ಮ ನಿಮ್ಮನ್ನ? ನಾ ಮಾತಾಡ್ಸಿದ್ನಲ್ಲ ಹಿಂಗೆ ಕೂರ್ಸ್ಕೊಂಡು. ದೇಶನ್ ಜನ ನಿನ್ ನೋಡ್ಕೊಂಡ್ ಮಾತಾಡಕ ಎಲ್ಲರೂ ಯಾರ ಸಹಾಯ ಮಾಡ್ತಾರ ಹೋಗಿ? ಅಂದ್ರೆ ಈಗ ಒಂದ್ ಜೊತೆ ಮರ ತಗೊಂಡ್ರೆ ಕೊಡ್ತಾರಕ್ಕ. ಇರಲ್ಲ. ಒಳ್ಳೆ ಮಾತಾಡ್ತಾರೆ ಚಲೋ ಅಂತ. ನೀನ್ ಲೇಟ್ ಆದ್ರೂ ಪರವಾಗಿಲ್ಲ, ನೀನ್ ಆಟೋಸ್ ಕಳಿಸ್ತೀನಿ. ನೀನು ದುಡ್ಡು ಕೊಟ್ಬಿಟ್ಟು ಆಟೋಸ್ ಕಳಿಸ್ತೀನಿ. ಆರಾಮಾಗಿ ಕೂತ್ಕೋ, ಟೆನ್ಷನ್ ಆಗ್ಬೇಡ. ಈಗ ಓಡಾಡಿ ಸುಸ್ತಾಗಿ ಮಾಮೂಲಿ ಸುಸ್ತಾಯ್ತಂದ್ರೆ ಏನ್ ಮಾಡಕ್ ಸುಸ್ತಾಯ್ತಂದ್ರೆ ಹೆಂಗ ನಮ್ಗೆ ಮಾಡಾರ ಯಾರ ಮನೆ? ಅಲ್ಲೆಲ್ಲ ಲೈಟ್ ಇರುತ್ತ ಮನೇಲಿ? ಕರೆಂಟ್ ನಮ್ಮಲ್ಲಿ ಯಾಕೆ ಇದಿರಲ್ವಾ? ಲೈಟ್ ಇಲ್ವಾ ನಿಮ್ಮಲ್ಲಿ? ಬಜಾರ್ ಲೈಟ್ ಹಾಕಿರ್ತಾರ. ಏನ್ ಮನೆ ಕಟ್ಕೊಂಡಿದ್ದೀರಾ? ಏನು ಚಿಕ್ಕದಾಗಿ? ಜೋಪ್ಡಿಲೆ ನಾನೊಂದ್ ಲೈಟ್ ತಗೊಂಡಿದ್ದೆ, ಕೊಡ್ಲಾ ನಿಂಗೆ? ನೀನು ರಾತ್ರಿ ಕರೆಂಟ್ ಇರಲ್ಲ ಅಂದ್ಯಲ್ಲ, ನಾನೊಂದ್ ತಗೊಂಡಿದ್ದೆ ಟಟ್ ಅಂತ ನೆನ್ಪಾಯ್ತು ನಿನ್ಗೆ. 5 ವರ್ಷ ಬಾಳ್ಕೆ ಬರುತ್ತೆ, ಏನೂ ಆಗಲ್ಲ. ಹೌದಲ್ಲ ಉಪಯೋಗ ಆಗತ್ತಿದ್ದಾವೆ. ಸೀರೆ ನಿಂಗೆ ಅಂತ, ಓಕೆನಾ? ಇಟ್ಕೋ. ಇಷ್ಟು ನೀ ಕೊಟ್ಟಿದ್ದೀನಿ, ಉಟ್ಕೋಬೇಕು. ಇದು ತಗೊಂಡೋಗಿದ ಅಕ್ಕಿ ಅದು ಹಾಕ್ಬಿಡೋದು. ಅಕ್ಲ ಇದ್ರೊಳಗೆ ಹಿಡ್ಕೊ. ಬಿಡ್ಲಾ ನೀನಾ? ಅಲ್ಲಿ ಬಸ್ ಇಟ್ಕೊಂಡು ಅಲ್ಲಿ ಪಚ್ಚ ಬಿಡುವಂತಿ. ಎಷ್ಟಾಯ್ತು ಹೇಳು? ಸಾಕು ಹಿಡ್ಕೊ. ಹೆಣ್ಣು ಕೊಡತಾರ ಸುಖ ಆತ್ರಿ ಅಲ್ಲಿ. ಬಯತ್ ಬರದು ಪಾತ್ರಿ ಬಾ, ಒಂದ್ ಫೋಟೋ ತೆಕ್ಕಲ್ಲ. ಸರಿ, ಇದೊಂದು ಮತ್ತೆ ಅಲ್ಲಿ ಬಸ್ ಸ್ಟಾಪ್ ಬಾಂಗ್ಳೂರು.
ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ 2 ತಿಂಗಳ ಹಿಂದೆ ಇರ್ಬೋದು, ನಾವು ಜವರಪ್ಪ ಅನ್ನೋರ್ನ ಭೇಟಿ ಮಾಡಿ ಒಂದಷ್ಟು ಸಹಾಯದ ಜೊತೆಗೆ ಒಂದಷ್ಟು ಪ್ರೀತಿ ವಾತ್ಸಲ್ಯದ ಮಾತುಗಳನ್ನ ಆಡಿದ್ವಿ. ಅವ್ರು ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಅಂತಂದ್ರೆ, ನನ್ನ ಮಗಳು ಸತ್ತೋಗಿದ್ದಾಳೆ, ನಾನು ಕಳ್ಕೊಂಡಿದ್ದೀನಿ, ನಿನ್ನ ಮುಖದಲ್ಲಿ ನನ್ನ ಮಗಳನ್ನ ನಾನು ನೋಡ್ತಾ ಇದ್ದೀನಿ, ನಂಗೊಂದು ಫೋಟೋ ಫ್ರೇಮ್ ತಂದ್ಕೊಡ್ಬೇಕು, ನಂದು ನಿಂದು ಫೋಟೋ ಸ್ಟುಡಿಯೋದಲ್ಲಿ ಅಂತ ಹೇಳಿದ್ರು. ಅದರಂತೆ ನಾನು ಚಿತ್ರ ಆರ್ಟ್ ಗ್ಯಾಲರಿಗೆ ಬಂದಿದ್ದೀನಿ. ಬನ್ನಿ ಅವರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮಗೆ ಯಾಕೆ ನಮ್ಮ ಕಾರ್ಯಕ್ರಮದ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ, ಏನ್ ಅನಿಸ್ತಿದೆ? ನಿಮ್ದು ವಿಡಿಯೋಸ್ ಎಲ್ಲ ನಂಗೆ ನೋಡಿದಾಗ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಹೋಗಿ ಅಷ್ಟು ಪ್ರೀತಿ ಕೊಡ್ತಿದ್ದಾರೆ, ನನ್ ಕಡೆಯಿಂದ ಒಂದೇನಾದ್ರೂ ಮಾಡ್ಬೋದಲ್ಲ ಅಂತ ಅನ್ನಿಸ್ತಾ. ನೀವ್ ಎಷ್ಟು ವರ್ಷದಿಂದ ಆರ್ಟ್ ಗ್ಯಾಲರಿ ನಡೆಸ್ತಿದ್ದೀರಾ? ಹೇಗೆ ನಿಮ್ಗೆ ಶುರು ಆಗಿದ್ದು ಅಂತ? ಟೈಮ್ ಪಾಸಿಗೆ ಆರ್ಟ್ ಮಾಡ್ತಾ ಇದ್ದೆ, ಚಿಕ್ಕದಾಗಿ ಶುರು ಮಾಡಿ ಒಂದ್ ದೊಡ್ಡ ಮಟ್ಟಕ್ಕೆ ಹೋಗಿ ಇವಾಗ ಅದೇ ಆರ್ಟ್ ಕ್ಲಾಸ್ ಅಲ್ಲಿ 70 ರಿಂದ 75 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದು. ಸೊ ನಾನು ವೇಟಿಂಗ್ ಫಾರ್ ನಾನು ಫೋಟೋ ನಿಲ್ಸ್ಕೊಡಕ್ಕೆ. ತುಂಬಾ ಖುಷಿಯಿಂದ ಕೊಡ್ತಾ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ನನಗಂತೂ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಚಿತ್ರ ಅವರೇ. ಇದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ. ನೀನ್ ಚೆನ್ನಾಗಿದ್ದೀರಾ? ಏನ್ ಸಮಾಚಾರ? ನಮ್ದೇನಿದೆ, ನಿಮ್ದೇ ಎಲ್ಲ ಆಯ್ತಾ ವ್ಯಾಪಾರ? ಬೆಳಗ್ಗೆ ಏನಾದ್ರು ಹಾಗೆ ಅಲ್ವಾ? ಹಾ, ಮೊಳಗೆ ಆಯ್ತಾ? ಆರಾಮಾಗಿದ್ದೀಯಾ? ಅದೇನ ಅಂದಿಲ್ವಾ ಬೇಜಾರು ಒಂದೊಂದು ಚೆನ್ನಾಗಿರ್ತೀವಿ, ಒಂದೊಂದು ಬೇಜಾರು. ನಾನು ಮಾತಾಡ್ಸ್ಕೊಂಡು ಹೋಗ್ಬಿಡೋಣ, ಬಂದು ತುಂಬಾ ದಿನ ಆಯ್ತಲ್ಲ ಅಂತ ಬಂದೆ. ಬಾಳೆಹಣ್ಣು ತಂದಿದ್ದೀನಿ, ಬಾಳೆಹಣ್ಣು ತಳ್ಳಿ. ಮಧ್ಯ ಬರ್ತಾ ಇರ್ತೀನಿ. ಬಂದ್ ಮಾತಾಡ್ಸ್ಕೊಂಡು ಹೋಗ್ತೀನಿ. ಏನು ತಲುಪಣ. ನೀ ಏನೋ ಕೇಳಿದ್ದೆ ಕಣಪ್ಪ, ವಾಸತಿ ನೆನಪೇ ಇಲ್ಲ ನಿಂಗೆ? ಫೋಟೋ ತಕೊಂಡ್ವಿ ಇಬ್ರು. ನನ್ನ ಫ್ರೆಂಡು ಚಿತ್ರ ಅಂತ ಇಷ್ಟಪಟ್ಟು ಬರ್ಕೊಟ್ಟಿದ್ದಾರೆ, ಅವರೇ ಇಷ್ಟಪಟ್ಟು ಬರ್ಕೊಟ್ಟಿರೋದು. ಮತ್ತೆ ಅಪ್ಪ ಮಗಳಿಗೆ ಆಯ್ತಪ್ಪ, ನೀವು ಚೆನ್ನಾಗಿರಿ. ಇಷ್ಟು ಪ್ರೀತಿ ಇಟ್ಕೊಂಡ್ರೆ ಚೆನ್ನಾಗಿದ್ಯಾ? ಕೆಚ್ಚು ಯಾವ ತರ ಬರ್ತಾರೆ, ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಇನ್ನು ಆಡ್ಬೇಕು ಅಂತೀವಿ. ಅಯ್ಯೋ ಲೇಟ್ ಆಗುತ್ತೆ ಕಣಪ್ಪ, ಹೋಗ್ತೀನಿ. ಚೆನ್ನಾಗಿದ್ದೀರಾ? ಕೇಳಿದ್ರು ಫೋಟೋನಾ? ಅದೇ ಹೇಳ್ತಾ ಇರ್ತಾರೆ. ಅಲ್ಲಿ ಸುಮಾರು ದಿವಸ ಆಯ್ತು ಅಂತ ಹೇಳ್ತಾರ. ನನ್ನ ಹಿರಿ ಮಗಳು ನೋಡಿ ಸುಮಾರು ದಿವಸ ಆಯ್ತು ಅಂತ ಹೇಳ್ತಾವ್ರ. ಎಲ್ರಿಗೂ ಹೇಳದ. ಒಂದು 6 ಮಾರ್ಗ ಆಗ್ಬೇಕು. ಇದು ನಾವು ಹೆಚ್ರಿ ಮಾಡ್ತಾ ಇರೋದು. ಈಗ ನೋಡ ತಡೀರಿ, ನಿಮ್ಮ ಮೊಮ್ಮಗಂದ ಏನಾದ್ರು ಯಾವ್ದೇ ಇದ್ರೆ ಸೇರ್ಸಿ ನೋಡ್ಬಿಟ್ಟು ಮಾಡ್ಸೋಣ. ನಾನೇನೋ ಕನಸ್ಕೊಂಡಿದ್ದ ನನ್ನ ಮಗನ ಓದಿಸ್ಬೇಕು, ಒಳ್ಳೆ ಕೆಲಸ ಕೊಡಿಸ್ಬೇಕು. ಮಗಳ ಆಸೆ ಪಟ್ಟಿದ್ರು. ಸೋತಲ್ಲ ಆ ಮಗ ಇವರು ಅಷ್ಟು ಆಸೆ ಪಟ್ಟಿದ. ಇವತ್ತು ಇಲ್ಲಮ್ಮ. ಸುಮ್ನಿರಿ, ಎಲ್ಲ ಒಳ್ಳೇದಾಗುತ್ತೆ. ವ್ಯಾಪಾರ ಮಾಡ್ಕೊಂಡ ಸುಮ್ನಿರಿ. ನಿಮ್ಮ ಅಪ್ಪ ಅವರು ಅಲ್ಲಿ ಬಂದು ನೋಡ್ಕೋಬೇಕು. ಅದೇ ಹೇಳ್ತು, ಇಲ್ಲೂ ಇರ್ಬೇಕು ಅಲ್ಲೂ ಇರ್ಬೇಕು, ಕಷ್ಟ ಆಗ್ಬಿಟ್ಟಿದೆ ನಂಗೆ ಅಂತ. ಎಲ್ಲ ಈಗ ಅತ್ಲ ಬಂದ್ರೆ ಇತ್ಲ ನೋಡೋರಿಲ್ಲ, ಅತ್ಲ ಬಂದ್ಬಿಡು ಇಲ್ಲ ಇಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ಅಳ್ಬೇಡಿ. ಸುಮ್ನಿರಿ ಅಮ್ಮ, ಅಳ್ಬೇಡಿ. ಆ ಬ್ಯಾಗ್ ಬೇಡ ಕಣಪ್ಪ, ಅದಿಟ್ರೆ ಯಾವ್ದಕ್ಕಾರು ಉಪಯೋಗ ಆಗಲ್ವೇನಪ್ಪ? ಏನು ಆಗಲ್ಲ. ಜ್ಞಾನ ಬರ್ಲಮ್ಮ?